ಸರ್ ಹೇಳಿ, ಏನು ತೊರೆನಾಡು ಸಂದರ್ಭ ಸ್ಕೂಲ್ ಜಾಗಕ್ಕೆ ಏನು ಸಮಸ್ಯೆ? ನಮಸ್ತೆ ಎಲ್ಲ ಸಮಸ್ತ ಜನಶಕ್ತಿ ವಾಹಿನಿ ವೀಕ್ಷಕರಿಗೆ ನನ್ನ ಕಡೆಯಿಂದ ವಂದನೆಗಳು. ಆ್ಯಕ್ಚುಲಿ ನಮ್ಮ ಸಂತೋಷ್ ಅನ್ನೋರು ನನಗೆ ಒಂದು ಕಾರ್ಯಕ್ರಮ ಮಾಡೋದು ತೊರೆನಾಡು ಸಂಘದಲ್ಲಿ ಮಾದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಾನು ಭಾಗವಹಿಸಿದ್ದಾಗ ಹಿಂಗೆ ಸಂತೋಷ ಅಣ್ಣ ಹಿಂಗೆ ಈ ಥರ ಒಂದು ಸ್ಕೂಲ್ ಜಾಗ ಏನೋ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಒಂದು ವಿಷಯ ಗಮನಕ್ಕೆ ತಂದರು. ನಾವು ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ನಾವು ಸ್ವಲ್ಪ ವಿಚಾರ ಮಾಡಿದಾಗ ಆ ಸ್ಕೂಲ್ ಜಾಗ ಒಳ್ಳೆ ಪ್ಲೇಸಲ್ಲಿ 2 ಎಕರೆ ಚಿಲ್ಲರೆ ಜಾಗ ಇದೆ ಅಂತ ಮಾಹಿತಿ ಬಂತು. ನಾವು ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದಾಗ ಅದು 1 ಎಕರೆ ಚಿಲ್ಲರೆ ಈಗ ಚೇಂಜ್ ಆಗಿದೆ. 2 ಎಕರೆ 2 ಕುಂಟೆಯಿಂದ 1 ಎಕರೆ ಚಿಲ್ಲರೆ ಚೇಂಜ್ ಆಗಿದೆ. ಅದೇನಕ್ಕೆ ಎತ್ತ ಅಂತ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ತೊರೆನಾಕ್ಸಂದ್ರ ಶಾಲೆ ನಮ್ಮ ಉಸ್ಕೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋ ಒಂದು ತೊರೆನಾಕ್ಸಂದ್ರ ಅನ್ನೋ ಗ್ರಾಮದಲ್ಲಿ ಸುಮಾರು 4 ಸರ್ವೆ ನಂಬರಲ್ಲಿ ಒಂದು ಸ್ಕೂಲ್ ಜಾಗ ಇದೆ. ಬೇಸಿಕ್ ಪ್ರೈಮರಿ ಸ್ಕೂಲ್ಗೆ ಅಂತಲೇ ಜಾಗ ರಿಸರ್ವ್ ಮಾಡಿಟ್ಟಿದ್ದಾರೆ. ನಮ್ಮ ಹಳೆ ಯಾರಿದ್ರು ನಮ್ಮ ಜನ ಅದನ್ನು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಆ ಜಾಗದಲ್ಲಿ 1 ಎಕರೆ ಚಿಲ್ಲರೆ ಜಾಗ ವ್ಯತ್ಯಾಸ ಆಗಿದೆ. ಅದಕ್ಕೋಸ್ಕರ ನಾನು ನಿನ್ನೆ BO ಶೈಲಾ ಅಂತ ಮೇಡಮ್ ಇದ್ದಾರೆ, ಅವ್ರಿಗೆ ಮಾಹಿತಿ ಕೊಟ್ಟೆ. ಈಗ ನಮಗೆ ತೊರೆನಾಡು ಸಂಘದಿಂದ ಸಾರ್ವಜನಿಕರು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ನಾನು ಅಲ್ಲಿ ಮತ್ತಳ್ಳಿ ಗ್ರಾಮದವನು, ಪಕ್ಕದಲ್ಲೇ ಇರೋದು. ಅದಕ್ಕೋಸ್ಕರ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಹೇಳಿದ್ಮೇಲೆ ಶೈಲಜಾ ಮೇಡಮ್ CRPR ಬಲರಾಮ್ ಅನ್ನೋರಿಗೆ ಮಾಹಿತಿ ಕೊಟ್ಟು, ಬಲರಾಮು ಇಮ್ಮಿಡಿಯೇಟಾಗಿ ನಾನು ಸರ್ವೆ ಮಾಡಿಸ್ತೀನಿ ಸರ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಹೋಗಿದ್ರಂತೆ. ನಾನು ಕಾರಣಾಂತರದಿಂದ ಅಲ್ಲಿ ಸ್ಪಾಟ್ಗೆ ಹೋಗೋಕ್ಕಾಗಲಿಲ್ಲ. ಅಲ್ಲೇನಾಗಿತ್ತು, ಇವ್ರು ನಮ್ಮ ಸ್ನೇಹಿತರಾದ ಸಂತೋಷು ಮತ್ತು ಇವರು ಪ್ರಕಾಶ್ ಎಲ್ಲ ಹೋಗಿದ್ರಂತೆ. ಹೋದಾಗ ಅಲ್ಲಿ ಮಾಹಿತಿ ಬಂದಿದ್ದ ಪ್ರಕಾರ 2 ಎಕರೆ 2 ಕುಂಟೆ 2014-15 ಚೇಂಜ್ ಆಗಿದೆ. ಅದ್ರ ಬಗ್ಗೆ ನಾನು ತಹಸೀಲ್ದಾರ್ ಹತ್ರನೂ ಮಾತಾಡ್ತೀನಿ. ಈಗ ಇದಾಗಿದೆ, ಯಾಕೆಂದರೆ ಇವತ್ತೇನಾಗ್ತೈತೆ, ಆ ಜಾಗಗಳು ಸರ್ಕಾರಿ ಉಸ್ಕೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಎಸ್ಪೆಷಲಿ ಸರ್ಕಾರಿ ಜಾಗನೇ ಮಾಯ ಆಗ್ತೈತೆ. ಈಗ ನಿಮ್ಗೆ ಗೊತ್ತಿದೆ, ಮತ್ತಳ್ಳಿ ನಾನು ಹೋರಾಟ ಮಾಡ್ತಲೇ ಇದ್ದೀನಿ. ಇದುವರೆಗೂ 1 ಎಕರೆ 20 ಕುಂಟೆ ಜಾಗನ ಸರ್ಕಾರದ ವಶಕ್ಕೆ ಕೊಡಿಸಿದ್ದೀವಿ. ಇನ್ನು 1 ಎಕರೆ 20 ಕುಂಟೆ ಮತ್ತಳ್ಳಿ ಸಾರ್ವಜನಿಕರಿಗೆ ನಿವೇಶನ ಮಾಡಿಕೊಡ್ಬೇಕು ಅಂತ ಭಾರಿ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಈ ಒಂದು ಶಾಸಕರ ಗಮನಕ್ಕೂ ಸಹ ತಂದಿದ್ದೀನಿ. ಈ ವಿಷಯ ಶಾಸಕರ ಗಮನಕ್ಕೆ ಐತೋ ಇಲ್ಲೋ ಗೊತ್ತಿಲ್ಲ. ಪಾಪ ಅವರೀಗ ನಮ್ಮ ರಾಜಕೀಯ ಮಾಡ್ಕೊಂಡು ಒಕ್ಕಲಿಗರ ಸಂಘ, ರೆಡ್ಡಿ ಜನಸಂಘ ಅಂತ ಏನೇನೋ ನಡೀತಾ ಐತೆ, ಆ ಬಿಡುವು ಮಾಡ್ಕೊಂಡು ದಯವಿಟ್ಟು ಈ ಒಂದು ತೊರೆನಾಡು ಸಂಘದ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಈ ಮೂಲಕ ಶಾಸಕರಿಗೂ ಸಹ ನಾನು ಮನವಿ ಮಾಡ್ತಾ ಇದ್ದೀನಿ.